ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಎಸ್ಐಟಿ ಮುಖ್ಯಸ್ಥರಿಂದ ಸಂಜೆ 5:30ಕ್ಕೆ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಪ್ರಕರಣ, ತನಿಖೆಯ ವಿವರ ಎಲ್ಲದರ ಬಗ್ಗೆ ಎಸ್ಐಟಿ ಮಾತನಾಡುತ್ತೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಯಾವ ರೀತಿ ತನಿಖೆಯನ್ನ ಮಾಡಿದ್ರು, ಏನೆಲ್ಲ ಆಗಿತ್ತು ತನಿಖಾ ಸಂದರ್ಭದಲ್ಲಿ, ಯಾವೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದ್ವು, ಇದೆಲ್ಲದರ ಬಗ್ಗೆ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡ ಮಾಹಿತಿಯನ್ನ ಹಂಚಿಕೊಳ್ಳುತ್ತೆ. ಕೊಪ್ಪಳದಿಂದ ಕಾಲರ್ ಹಿಡಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್, ಮಾತನಾಡಿ ಸರ್. ಸರ್ ಪವರ್ ಟಿವಿ ಅವ್ರು ಎಲ್ಲರಿಗೂ ನಮ್ಗ ಮಟ್ಟ ಬಂದಲು ಕೃತಜ್ಞತೆ ರೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದ್ರೆ ಇದು ನೀವು ಬಯಲಿಗೆ ಎಳೆದಿದ್ದು ಸರ್, ಅದು ಕಾನೂನು ಒಳಗೆ ಪುಸಿಗೆ ಹೋಗ್ಬಾರ್ದಾಗಿತ್ತು ಅವರು. ಯಾಕಂದ್ರೆ ದೊಡ್ಡವರೆಲ್ಲ ಮುಚ್ಚಿ ಬಿಡ್ತಿದ್ರು. ಆದ್ರೂ ಒಳ್ಳೆ ತೀರ್ಪು ಬಂದೈತಿ. ಎಲ್ಲರಿಗೆ ಅಭಿನಂದನೆಗಳು ರೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಹಾಲಯ್ಯ ಅವರೇ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಶ್ರೀಧರ್ ಅಂತ ಹೇಳಿ ಮಂಡ್ಯದಿಂದ ಕಾಲರ್ ರೆಡಿ ಇದ್ದಾರೆ. ಶ್ರೀಧರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಶ್ರೀಧರ್, ಮಾತನಾಡಿ. ಮೇಡಮ್ ನಿಜಕ್ಕೂ ನಿಮ್ಮ ಪವರ್ ಟಿವಿಗೆ ಆಭಾರಿ. ನಾನು ಹೆಣ್ಣು ಮಕ್ಕಳ ಪರವಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ಒಂದು ಮಾಧ್ಯಮ ಆಗಿ ನಮ್ಮ ಕರ್ತವ್ಯ ಮಾಡಿದೀವಿ ಸರ್, ಅಷ್ಟೇನೆ. ಕರ್ತವ್ಯ ಅಂತಿದ್ರು ಕೂಡ ಇಷ್ಟು ಎದೆಗಾರಿಕೆ ಆಗಿದೆ ಮೇಡಮ್, ಇಷ್ಟು ಎದೆಗಾರಿಕೆ ಆಗಿದೆ. ನಿಜವಾದ ಪತ್ರಿಕೋದ್ಯಮ ಅಂದ್ರೆ ಅದೇ ಅಲ್ವಾ ಶ್ರೀಧರ್ ಅವರೇ? ನೊಂದವರ ಪರವಾಗಿ ಧ್ವನಿಯಾಗಿ ನಿಂತ್ಕೊಳ್ಬೇಕಲ್ವಾ? 1000 ಕಷ್ಟ ಬರ್ಲಿ, ನಮಗ್ ಬೆದರಿಕೆ ಹೆದರಿಕೆ ಹಾಕಿದ್ರು, ಸಂಸ್ಥೆನ 15 ದಿನ ಮುಚ್ಸೋದಕ್ಕೆ ಮುಚ್ಚಿದ್ರು, ಎಲ್ಲವನ್ನ ಮಾಡಿದ್ರು. ಆದ್ರೆ ಸತ್ಯ ಗೆಲ್ತಲ್ವಾ ಇವತ್ತು? ಸತ್ಯ ಗೆದ್ದಿದೆ ಮೇಡಮ್. ನಾನು ಭಾವುಕರಾಗಿ ಮಾತಾಡ್ತಾ ಇದ್ದೀನಿ. ಇದಕ್ಕೆ ಬಡವರಿಗೆ ಸಿರಿವಂತರಿಗೆ ಅನ್ನೋ ಪ್ರಶ್ನೆ ಅಲ್ಲ ಮೇಡಮ್. ಮೇಡಮ್ ನಿಜವಾದ ನನ್ನ ಮಾತುಗಳು ಬರ್ತಾ ಇಲ್ಲ. ಇಷ್ಟು ದಿನಕ್ಕೆ ಇವತ್ತು ಸಿಕ್ಕಿದೆ, ಅದು ಜಡ್ಜ್ಮೆಂಟ್ ದಿನ ಸಿಕ್ಕಿದೆ. ಈಗ ಗಜಾನನ್ ಭಟ್ರು ಕೂಡ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮ ತಂಡಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಇದು ಇಷ್ಟಕ್ಕೆ ನಿಲ್ಲಬಾರ್ದು ಮೇಡಮ್. ಈಗ ಅವ್ರು ಹೈಕೋರ್ಟ್ಗೆ ಹೋಗ್ಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ನಿಮ್ಮ ಕಾನೂನು ಹೋರಾಟ ಇದೇ ಇರ್ಲಿ, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಮೇಡಮ್. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದ ಶ್ರೀಧರ್ ಅವರೇ. ನಿಮ್ಮೆಲ್ಲರ ಶಕ್ತಿನೇ ನಮ್ಮ ಶಕ್ತಿ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ. ಚಿತ್ರದುರ್ಗದಿಂದ ಲಿಂಗಪ್ಪ ಅವರಿದ್ದಾರೆ. ಲಿಂಗಪ್ಪ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ನೀವು ಟಿವಿ ಒಳಗೆ ಚೆನ್ನಾಗಿ ತೋರಿಸಿದ್ರಿ, ಎಲ್ಲ ಸರಿ ಇದೆ. ಆದರೆ ಅವ್ರ ಅಪ್ಪ ಅವ್ರ ಅಮ್ಮ ಶಿಕ್ಷೆ ಆಗದೆ ಅವಾಗ ಅವ್ರು ಭಯಂಕರ ಮೆರೀತಿದಾರೆ. ನಾನು ನೋಡಿದಂಗೆ ಟಿವಿ ಎಲ್ಲನ. ಆಮೇಲೆ ಅವ್ರ ಚಿಕ್ಕಪ್ಪ ಶಿಕ್ಷೆ ಅವ್ರು ಸಾವಿರಾರು ಜನ ಕಂಡರ್ದು ಬೇರೆಯವ್ರದೆಲ್ಲ ಜಮೀನು ಹೊಡೆದಾರಲ್ಲ, ಶಿಕ್ಷೆ ಆವಾಗ ಅನ್ನೋದೇ ನನ್ನ ಪ್ರಶ್ನೆ. ಪಾಪದ ಕೂಡ ತುಂಬದ ಮೇಲೆ ಯಾರು ಕೂಡ ಉಳ್ಕೊಳ್ಳೋದಕ್ಕೆ ಆಗಲ್ಲ ಲಿಂಗಪ್ಪ ಅವರೇ. ನಾವು ಈಗ ಅದ್ರ ಬಗ್ಗೆ ಎಲ್ಲ ಮಾತನಾಡಬಾರ್ದು. ಯಾಕೆಂದ್ರೆ ಅವ್ರವ್ರು ಮಾಡಿದ ಕರ್ಮಕ್ಕೆ ಖಂಡಿತವಾಗ್ಲೂ ನ್ಯಾಯಾಂಗ ಅನ್ನೋದು ಇದೆ ಅಲ್ವಾ? ನ್ಯಾಯಾಂಗ ವ್ಯವಸ್ಥೆ ಖಂಡಿತವಾಗ್ಲೂ ಇವತ್ತು ಈತ ಮಾಡಿರುವಂತಹ ತಪ್ಪುಗಳಿಗೆ ಶಿಕ್ಷೆ ಆಗಿದೆ ಅಂತಂದ್ಮೇಲೆ ಅವ್ರ ತಂದೆ ತಾಯಿನೋ ಅವ್ರ ಚಿಕ್ಕಪ್ಪನೋ ನೀವು ಹೇಳ್ದಂಗೆ ಅವರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವರು ಒಂದ್ ದಿವಸ ನ್ಯಾಯಾಂಗದ ಕೆಳಗಡೆ ಬರಲೇಬೇಕು. ಹೌದು ಹೌದು. ಅವ್ರು ಇವಾಗ ಕಾನೂನಿನ ಒಳಗಡೆ ಇದಾರಲ್ವಾ, ಬೇಲ್ ತಗೊಂಡಿದ್ದಾರೆ, ಬೇಲಿಂದ ಹೊರಗಡೆ ಇದ್ದಾರೆ. ಸೊ ಆ ಕೇಸ್ ಇವಾಗ ಒಂದು ಕೇಸಲ್ಲಿ ಈತನಿಗೆ ಶಿಕ್ಷೆ ಆಗಿದೆ, ಇನ್ನೂ 2-3 ಕೇಸ್ ಇದೆ, ಅದರಲ್ಲಿ ಅವರ ತಂದೆನೂ ಇದ್ದಾರೆ. ನೋಡೋಣ ಕಾನೂನಲ್ಲಿ ಏನೇನೆಲ್ಲ ಆಗುತ್ತೆ ಅಂತ. ಕಾನೂನು ಹೋರಾಟ ಅಲ್ವಾ ಇದು. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ. ಜಯರಾಮ್ ಅಂತ ಉಡುಪಿಯಿಂದ ಕಾಲರ್ ಇದ್ದಾರೆ. ಜಯರಾಮ್ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಹೇಳಿ. ನ್ಯಾಯವಾದ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇವತ್ತು. ಓಕೆ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಸಾಕಷ್ಟು ಜನ, ಕರ್ನಾಟಕದ ಜನ, ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಂಡಿದ್ದೀರಲ್ಲ, ನೀವೆಲ್ಲರೂ ಕೊಟ್ಟಿದ್ದೀರಲ್ಲ ಶಕ್ತಿ, ಇದೆ ನಮ್ಮ ನಿಜವಾದ ಶಕ್ತಿ. ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ, ನಿಮ್ಮ ಬಲವೇ ಪವರ್ ಟಿವಿಯ ಶಕ್ತಿ. ರಘುರಾಮ್ ರೆಡ್ಡಿ ಅಂತ ಕಾಲರ್ ಇದ್ದಾರೆ. ರಘುರಾಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ರಘುರಾಮ್, ಮಾತನಾಡಿ. ಎಲ್ಲಿಂದ ಮಾತಾಡ್ತಿದ್ದೀರಿ ರಘುರಾಮ್? ಚಿತ್ರದುರ್ಗ ಮೇಡಮ್. ಟಿವಿ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡ್ಬೋದಾ ಪ್ಲೀಸ್? ಮಾಡಿದ್ದೀನಿ. ಓಕೆ, ಮಾತನಾಡಿ ರಘುರಾಮ್. ಏನಿಲ್ಲ ಮೇಡಮ್, ಈಗ ಏನಾಗಿದೆ ಅಂದ್ರೆ ಶ್ರೀಮಂತರಿಗೆಲ್ಲ ಯಾವಾಗ್ಲೂ ಸಹ ಶಿಕ್ಷೆ ಆಗ್ತಾ ಇರ್ಲಿಲ್ಲ. ಶ್ರೀಮಂತರಿಗೆ ಯಾವಾಗ್ಲೂ ಶಿಕ್ಷೆ ಆಗ್ತಿರ್ಲಿಲ್ಲ ಅಂದ್ರೆ ನ್ಯಾಯಾಲಯದ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ, ಇಲ್ಲ ಅಂತ ಅಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಮೊದ್ಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಯಾವಾಗ್ಲೂ ಸಹ ನ್ಯಾಯಾಲಯದ ಮೇಲೆ ಸಹ ವಿಶ್ವಾಸ ಇರ್ಲಿಲ್ಲ ಜನರಿಗೆ. ನ್ಯಾಯಾಲಯದ ಮೇಲೆ ಸಹ ವಿಶ್ವಾಸ ಕಳೆದೋಗಿತ್ತು. ಓಕೆ. ಈ ಒಂದು ತೀರ್ಪಿನಿಂದ ನ್ಯಾಯಾಲಯದ ಮೇಲೆ
ತುಂಬಾ ನಂಬಿಕೆ ಬಂದಿದೆ. ಓಕೆ ಓಕೆ ಇವತ್ತಿನ ದಿವಸ ಯಾರೇ ಆಗ್ಲಿ, ದುಡ್ಡಿರೋರಾಗ್ಲಿ, ಇನ್ನೊಂದಾಗ್ಲಿ, ಯಾವತ್ತೂ ಸಹ ನ್ಯಾಯವಾಗಿ ನಡ್ಕೋಬೇಕು ಅನ್ನೋದು ಈ ಒಂದು ಇದರಿಂದ ಗೊತ್ತಾಗ್ತಾ ಓಕೆ ಇದೆ. ಥ್ಯಾಂಕ್ ಯು ರಘುರಾಮ್ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಮುನ್ರಾಜು ಅಂತ ಬೆಂಗಳೂರಿಂದ ಕಾಲರ್ ಇದ್ದಾರೆ. ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್, ಮಾತನಾಡಿ. ಮೇಡಮ್ ಒಳ್ಳೆ ನಿಮ್ಮ ಟಿವಿ ಚಾನಲ್ಗೆ ಒಂದು ಸಲಾಮ್ ಮೇಡಮ್. ಒಳ್ಳೆ ಇದು ಮಾಡಿದ್ದೀರಾ. ನಿಮ್ಮ ಟಿವಿಲಿ ಎಲ್ಲ ಹಗರಣಗಳು ಬಯಲ್ಗೆಳ್ದಿದ್ದೀರಾ ಅತ್ಯಾಚಾರದ ಬಗ್ಗೆ. ಧನ್ಯವಾದ ಸರ್. ನಿಮ್ಮ ಧೈರ್ಯ ಧನ್ಯವಾದ ಸರ್. ನಿಮ್ಮ ಧೈರ್ಯ ಮೆಚ್ಚಬೇಕು ಮೇಡಮ್. ಯಾವುದೇ ನ್ಯೂಸ್ ಚಾನಲ್. ಧನ್ಯವಾದ ಮುನಿರಾಜು ಅವರೇ. ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಪವರ್ ಟಿವಿ ಮಾತ್ರ ಅಲ್ಲ, ಎಲ್ಲ ಮಾಧ್ಯಮಗಳು ಇದೇ ಕೆಲಸ ಮಾಡಬೇಕು. ಎಂಥ ಪ್ರಭಾವಿಯಾಗಿದ್ರೆ ಏನ್ರಿ, ತಪ್ಪು ಮಾಡಿದ್ರೆ ಯಾರು ಮಾಡಿದ್ರು ತಪ್ಪೇ ಅಲ್ವಾ ಅದು? ಪ್ರಭಾವಿಗೊಂದು, ಪ್ರಭಾವ ಇಲ್ಲದೇ ಇರೋರ್ಗೊಂದು ಅಂತ ಏನಾದರೂ ಕಾನೂನು ಇದೆಯಾ? ಎರಡೆರಡು ಕಾನೂನು ಇದೆಯಾ ನಮ್ಮ ದೇಶದಲ್ಲಿ? ಇಲ್ವಲ್ಲ. ಎಲ್ರಿಗೂ ಒಂದೇ ರೀತಿಯಾದಂಥ ಕಾನೂನು ಅಲ್ವಾ? ಹಸ್ವಾದ್ರೆ ಎಲ್ಲರೂ ಅನ್ನನೇ ತಿನ್ನಬೇಕು, ಕಣ್ಣೀರು ಬಂದರೆ ಎಲ್ಲರ ಕಣ್ಣಲ್ಲೂ ನೀರೇ ಬರೋದಲ್ವಾ? ಬೆಂಗಳೂರಿಂದ ದೇವರಾಜ್ ಅವರಿದ್ದಾರೆ. ದೇವರಾಜ್ ನಮಸ್ತೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ ದೇವರಾಜ್ ಅವರೇ. ಮೇಡಮ್ ಫಸ್ಟ್ ಆಫ್ ಆಲ್ ಪವರ್ ಟಿವಿ ನಮ್ಮ ರಾಕೇಶ್ ಶೆಟ್ಟಿ ಸರ್ಗೆ ಕೋಟಿ ನಮಸ್ಕಾರ. ಯಾಕೆಂದ್ರೆ ಒಂದು ಸಂಸ್ಥೆ, ಒಂದು ಮೀಡಿಯಾದಲ್ಲಿ ಕರೆಕ್ಟ್ ಆಗಿ ಜನರಿಗೆ ತಲುಪುವಂತದ, ಈಗ ಯಾರ ದುಡ್ಡು ತಗೊಂಡು ಏನೋ ಒಂದು ಕತೆ ಕಟ್ಟಿ ಮಾಡಿ ಎಂತೆಂತ ತೀರ್ಪುಗಳ ಯಾಮಾಸರು ಇದ್ದಾರೆ. ದುಡ್ಡಿರೋರು ಆಚೆ ಬಂದಿರೋರು ಬೇಲಲ್ಲಿ. ಜನಾರ್ದನ್ ರೆಡ್ಡಿ ಕೇಸ್ ಇರ್ಬೋದು, ಜಯಲಲಿತಾ ಇರ್ಬೋದು, ಇಂಥವ್ರೆಲ್ಲ ಸುಮಾರು ಇದ್ದಾರೆ. ಅವರೆಲ್ಲ ದುಡ್ಡು ಕೊಟ್ಟು. ಬಟ್ ನಿಮ್ಮನ್ನ ನಿಮ್ಮ ಮೀಡಿಯಾನೇ ಇದನ್ನ ಬ್ಯಾನ್ ಮಾಡಿದ್ರು ಸ್ವಲ್ಪ ದಿವಸ. ಅದನ್ನು ಎದರ್ದಂಗೆ ಹೋರಾಟ ಮಾಡಿ ಈ ಮಟ್ಟಿಗೆ ಇದನ್ನ ಮೇಡಮ್, ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಇಡೀ ನಮ್ಮ ಇಂಡಿಯಾಗೆ ಒಂದು ಪಾಠ ಆಗ್ಬೇಕು ಮೇಡಮ್, ಖಂಡಿತ. ಮತ್ತೆ ಮುಂದೆ ಹೋಗ್ಬಿಟ್ಟು ಇವ್ರು ಏನೋ ಅದೇ ಮಾಡಿದ್ರೆ ಅದರಷ್ಟು ಇದು ಯಾವ್ದಿಲ್ಲ. ಯಾಕಂದ್ರೆ ಏನ್ ಗೊತ್ತಾ, ಸುಮ್ನೆ ಏನೇನೋ ಏನಾದ್ರೂ ಒಂದು ಸುದ್ದಿ ಹೇಳ್ದಂಗೆ ಮೇಡಮ್, ನೀವ್ ಹೇಳ್ದಂಗೆ ಇದು ಯಾವ್ದು ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಇವ್ರದೇ ರಾಜ್ಯ ಅದು ನೋಡಿದ್ರಲ್ಲ, ಮಾತು ಕತೆ ದರ್ಬಾರು ದೌಲತ್ತು ಎಲ್ಲ ದುಡ್ಡು ರಾಜಕೀಯ. ಅದು ಏನಾಗ್ಬಿಡುತ್ತೆ ದೇವರಾಜ್ ಅವ್ರೆ, ನಾವೇನಾದ್ರೂ ನನ್ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಮಾತಾಡಕ್ಕೆ ಅವ್ರಿಗೆ ಇದಿಲ್ವಾ, ನೈತಿಕತೆ ಇಲ್ವಾ? ದೇವೇಗೌಡ ಇರ್ಬೋದು, ಕುಮಾರಸ್ವಾಮಿ, ಯಾವ್ದೋ ಇಲ್ದಲೆ ಅಂತಿಂತವರಿಗೆ ಎಷ್ಟು ಕೇರಳ ಅಷ್ಟು ಬಿಡದಿ ಅದು 100 ಕೋಟಿ ಜಮೀನು ಹೊಡ್ಕೊಂಡು ಇಲ್ಲಿ ಇಂತ ಇವ್ರು ಮಾಡೋ ಕೆಲಸ. ಇವನು ಯಾರೋ ಅವನು ಕುಮಾರಸ್ವಾಮಿ ನ್ಯಾಯವಾದನ, ಅವನು ಎರಡೆರಡು ಅವ್ರ ಅಪ್ಪನ ಮೇಲೆ ಅವನು ಪ್ರತಿಯೊಬ್ಬರದ್ದು ಇದೇ ಇದ್ದಾಗ ಯಾವ ಮುಖ ಇಟ್ಕೊಂಡು ತಿರುಗಾಡ್ತಾರೆ ಅಂತ ನಮಗೆ ಗೊತ್ತಲ್ಲ ಮೇಡಮ್. ಇದು ನಮ್ಮ ನ್ಯಾಯಾಧೀಶರು ಜಡ್ಜು ನಿಜವಾಗೂ ಇಂಥ ಜಡ್ಜ್ ಇರ್ಬೇಕು ಮೇಡಮ್. ರೈಟ್. ಥ್ಯಾಂಕ್ ಯು ದೇವರಾಜ್ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಹಾಸನಿಂದ ಕಾಲರ್ ರೆಡಿ ಇದ್ದಾರೆ, ಕುಮಾರ್ ಅಂತ ಹೇಳಿ. ಕುಮಾರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಕುಮಾರ್, ಹೇಳಿ. ಪ್ರಜ್ವಲ್ಗಿಂತ ಅವ್ರ ಅಪ್ಪನಿಗೂ ಶಿಕ್ಷೆ ಆಗ್ಬೇಕು ಮೇಡಮ್. ಅವನು ಅವ್ರ ಅಪ್ಪ 100 ಫ್ಯಾಮಿಲಿ ಹಾಳು ಮಾಡಿದಾನೆ. ಅವ್ರೂರು ಪಡುಲೆಪ್ಪೆ ಅಂತಿದೆ, ಒಣಸಿಪಟ್ಟ. ನೀವು ಹಾಸನದವ್ರೇನಾ? ಅದು ಒಳೇಶ್ವರ ಕ್ಷೇತ್ರದ ಹೊಳೆ ನರಸೀಪುರದವ್ರು. ಏನ್ ಹೇಳ್ತಾ ಇದಾರೆ ಅಲ್ಲೆಲ್ಲ ಕುಮಾರ್ ಅವರೇ? ಏನ್ ಮಾತಾಡ್ತಾ ಇದಾರೆ ಜನ ಇವತ್ತು ಅಲ್ಲಿ? ನಿಮ್ಮ ಚಾನಲ್ಗಂತೂ ಪ್ರತಿಯೊಬ್ರು ಪ್ರಶಂಸೆ ಮಾಡ್ತಾ ಇದಾರೆ ಮೇಡಮ್. ಈ ಧೈರ್ಯ ಬೇರೆ ಯಾವ ಚಾನಲ್ಗೂ ಬರ್ಲಿಲ್ಲ ನೋಡಿ. ಅದಕ್ಕೆ ನಾವು ಆಭಾರಿ ಆಗಿದೀವಿ. ಆದ್ರೆ ಇಂತ ಒಂದು ದರ್ಪ ದೌರ್ಜನ್ಯ ಮಾಡ್ಕೊಂಡ್ ಮೆರಿತಾ ಇದ್ರು. ಅಯ್ಯೋ ಅವ್ರ ತಾಯಿ ಅಂತೂ ಮಾರಾಣಿ ಆಗ್ಬಿಟ್ಟಿದ್ಲು ಮೇಡಮ್, ಮಾರಾಣಿ. ಅದೇನು ಎಷ್ಟು ದುರಂಕಾರ ಅವ್ರ ಮನೇಲಿ ಮೇಡಮ್. ಅವ್ನು ಒಬ್ಬನೇ ಕೂತ್ಕೋಬೇಕು, ಯಾರು ಕಾರ್ಯಕರ್ತರು ಬಂದು ಚೇರ್ ಕೂತ್ಕೊಳ್ಳಂಗಿಲ್ಲ ರೇವಣ್ಣನ ಮನೇಲಿ. ಎಲ್ಲೋ ಒಂದ್ಸಲಿ ಕೇಳ್ಪಟ್ಟಿದ್ದೆ, ಕಾರ್ಯಕರ್ತರೆಲ್ಲ ನಿಂತ್ಕೊಳ್ಬೇಕಂತೆ, ಒಂದ್ ಚೇರ್ ಕೂಡ ಇಡಲ್ವಂತೆ ಅಲ್ಲಿ. ಇರಲ್ಲ. ಆಮೇಲೆ ಕಾಲಡಿಯೆಲ್ಲ ಕೂತ್ಕೋಬೇಕು. ಅಯ್ಯೋ, ಹಿಂದೆ ಮಹಾರಾಜರು ಮಾಡ್ತಿರಲ್ಲ ಅನ್ಸುತ್ತೆ ನಮ್ಗೆ, ನಮ್ಮ ಅನುಭವದಲ್ಲಿ. ಅಷ್ಟು ಒಂದು ದುರಂಕಾರ, ಅಷ್ಟೊಂದು ಇದು. ಎಷ್ಟು 100 ಫ್ಯಾಮಿಲಿ ಶಾಪ ಇದೆ ಅವನಿಗೆ. ಆಮೇಲೆ ಏನಿಲ್ಲ ಮೇಡಮ್ ಅವ್ರದ್ದು. ಅವ್ರೊಂದ್ ಕಾಲದಲ್ಲಿ 2.5 ಎಕರೆ ಬೆಜ್ಜಲ್ ಜಮೀನ್ ಇದ್ದಿದ್ದು ಅವ್ರ ಅಪ್ಪಂದು, ದೇವೇಗೌಡರದ್ದು. ಇವತ್ತು 1000 ಕೋಟಿ ಎಲ್ಲಿ ಬಂತು ಅವ್ರಿಗೆ? ಯಾವ್ದು ಒಂದು ಉದ್ಯಮ ಇಲ್ಲ, ಏನಿಲ್ಲ ಅವನು. ನಾವೆಲ್ಲ ಅವ್ರಿಗೆ ತೊಂದರೆ ಅನುಭವಿಸಿದ್ರೆ ನಾವು ಇಷ್ಟು ಮಾತಾಡ್ತಾ ಇರೋದು ನಾವು. ನೀವು ತೊಂದರೆ ಅನುಭವಿಸಿದೀರಾ ಅವರಿಂದ? ಖಂಡಿತ ನಮ್ ಜನಾಂಗನೇ ತೊಂದರೆ ಅನುಭವಿಸಿದೆ. ಏನ್ ಹೇಳ್ಕೋಬಹುದಾ ನೀವು? ನಮ್ ಜೊತೆಗೆ ಹೇಳ್ಕೋಬಹುದಾ ನೀವು? ಖಂಡಿತ ಮೇಡಮ್. ಇವರು ಶಿಕ್ಷೆ ಆಗಿರೋದಂತೂ 1000 ಕುಟುಂಬದ ಶಾಪ. ಇದು ಅವ್ರ ಅಪ್ಪನಿಗೂ ಆಗ್ಬೇಕು ಅದು ಶಿಕ್ಷೆ. ನಮ್ಮಿದು ನೀವೇನ್ ಹಿಂಸೆ ಅನುಭವಿಸಿದಿರಿ ಅವರಿಂದ? ನಿಮ್ಗೇನ್ ಮಾಡಿದ್ರು? ರಾಜಕೀಯವಾಗಿ ನಾವು ಹಿಂಸೆ ಮಾಡಿದ್ವಿ ಮೇಡಮ್. ನಾನು 2010ರಲ್ಲಿ ಒಂದು ಸಣ್ಣ ಒಂದು ತಾಲೂಕ್ ಪಂಚಾಯತ್ ಚುನಾವಣೆಗೆ ನಿಂತಿದ್ದೆ ನಾನು, ಬಿಜೆಪಿಯಿಂದ. ನನ್ನ ಸೋಲ್ಸಕ್ಕೋಸ್ಕರ 2 ದಿವಸ ದೇವೇಗೌಡ ಇವನು ರೇವಣ್ಣ ಇಬ್ರು ಬಂದು ಕ್ಯಾಂಪೇನ್ ಮಾಡಿದ್ರು ನನ್ನ ಕ್ಷೇತ್ರದಲ್ಲಿ. ರಾಜಕೀಯದಲ್ಲಿ ಅದು ಸಹಜ ಅಲ್ವಾ? ಇರ್ಬೋದು, ಬಟ್ ಏನೋ ಒಂದ್ ಸಣ್ಣ ಇದಕ್ಕೆ ಪಂಚಾಯತಿ ಚುನಾವಣೆಗೆ ಬರ್ತಾರೆ ಅಂದ್ರೆ ಅವ್ರು ಎಷ್ಟು ಯಾರು ಬೆಳಿಬಾರ್ದು ಅವ್ರ ಮುಂದೆ.
ಅವ್ರ ಫ್ಯಾಮಿಲಿ, ಅವ್ರ ಮಕ್ಳು, ಅವ್ರ ಮೊಮ್ಮಕ್ಳು ಇಷ್ಟೇ ಬೆಳಿಬೇಕು. ಅವ್ರ ಕುಟುಂಬ ಬಿಟ್ಟು ಯಾರು ಬೆಳಿಬಾರ್ದು. ಯಾರು ಬೆಳಿಬಾರ್ದು. ಅವ್ರ ಜನಾಂಗದವ್ರಿಗೂ 100 ಜನಗಳ ಶಾಪ ಇದೆ ಅವ್ರಿಗೆ. ಅವ್ರ ಜನಾಂಗ ಯಾರು ಬೆಳೆಸ್ತಿಲ್ಲ. ಅದು ನಿಮಗೆ ಗೊತ್ತಿದೆ, ಅದು ನಿಮ್ಗೆ ನಾವು ಬಿಡಿಸಿ ಹೇಳೋಗಿಲ್ಲ. ಬಟ್ ಇದಂತೂ ತೀರ್ಪು, ಅದರಲ್ಲೂ ನಿಮ್ಮ ಪವರ್ ಟಿವಿಗಂತೂ ನಾವು ಯಾವಲ್ಲೂ ಫುಲ್ ಅಂತ ಇರಬೇಕು. ಥ್ಯಾಂಕ್ ಯು ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಶಿಕಾರಿಪುರದಿಂದ ಕಾಲರ್ ಇದ್ದಾರೆ. ನಮಸ್ತೆ, ಯಾರಿದು? ಉಮೇಶಪ್ಪ ಅಂತೇಳಿ ಮೇಡಮ್. ಉಮೇಶಪ್ಪ ಅವರೇ ಮಾತನಾಡಿ, ದಯವಿಟ್ಟು ಮಾತನಾಡಿ ಸರ್ ಪ್ಲೀಸ್. ನಮಸ್ಕಾರ ಸಿಂಧೂರ್ ಮೇಡಮ್ ಅವರೇ, ನಿಮ್ ಪವರ್ ಟಿವಿಗೆ ಧನ್ಯವಾದಗಳು ಹೇಳ್ಬೇಕು ನಮೀಗ. ಧನ್ಯವಾದ ಸರ್, ನಿಮಗೂ ಧನ್ಯವಾದ ಸರ್. ಯಾಕಂತಂದ್ರೆ ಇದು ಸತ್ಯಕ್ಕೆ ಸಿಕ್ಕಂತ ಜಯ, ನಿಮ್ಮ ಪವರ್ ಟಿವಿ ಹೋರಾಟ ಮಾಡಿರ್ತಕ್ಕಂಥ ಜಯ ಇದು. ಈ ತರ ಕೋರ್ಟ್ ಆದೇಶ ಮಾಡಿದ್ರಿಂದ ಏನಾಗುತ್ತೆ, ಇಡೀ ದೇಶ ರಾಜ್ಯದಲ್ಲಿ ಮಹಿಳೆಯರಿಗೊಂದು ಶಕ್ತಿ, ಮಹಿಳೆಯರಿಗೊಂದು ಗೌರವ ಕೊಟ್ಟಂಗಾಗ್ತದೆ ಮೇಡಮ್ ಇದು. ಆ ಸಂತ್ರಸ್ತೆಯರಿಗೆ ಸಿಕ್ಕಂತ ಜಯ ಮತ್ತೆ ನ್ಯಾಯಕ್ಕೆ ಸಿಕ್ಕಂತ ಜಯ ಸರ್ ಇದು. ನಮ್ಮ ಹೋರಾಟ ಇರಬಹುದು, ನಾವು ಅವ್ರ ಜೊತೆ ನಿಂತ್ಕೊಂಡಿರ್ಬಹುದು, ಮಾಧ್ಯಮವಾಗಿ ನಮ್ಮ ಜವಾಬ್ದಾರಿ ನಾವು ನಿಭಾಯಿಸಿದೀವಿ. ನಮಗೂ ಬಹಳಷ್ಟು ಹಿಂಸೆ ಕೊಟ್ಟರು, 15 ದಿನ ನಮ್ಮ ಸಂಸ್ಥೆನ ಮುಚ್ಚಿದ್ರು, ಬಹಳಷ್ಟು ಹಿಂಸೆ ಕೊಟ್ಟಿದ್ದಾರೆ, ಜೀವ ಬೆದರಿಕೆ ನಮಗೂ ಹಾಕಿದ್ರು. ಅದೆಲ್ಲವನ್ನ ಮೀರಿ ನಾವು ಸಂತ್ರಸ್ತೆಯರ ಜೊತೆ ನಿಂತ್ಕೊಂಡಿದ್ವಿ. ಕೇಳಿದೇವಿ ಟಿವಿಯಲ್ಲಿ, ನಿಮಗೂ ಬಹಳ ಕಿರುಕುಳ ಕೊಟ್ಟಿದ್ದಾರೆ ಅಂತ ಕೇಳಿದೀವಿ. ಆ ಕಿರುಕುಳ ನಡೆಯಲ್ಲ. ಈಗ ಕೋರ್ಟ್ ಸರಿಯಾದ ರೀತಿ ಆದೇಶ ಮಾಡಿದೆ. ಇದೇನಾಗಿ ನ್ಯಾಯ ಅಂತಂದ್ರೆ ಈಗ ಎಲ್ಲರಿಗೂ ಒಂದು ಧೈರ್ಯ ಇದು. ನೋಡಿ ಸರ್, ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಂಡು ಎಷ್ಟು ದೇವಸ್ಥಾನ ಸುತ್ತಿದ್ರು ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಸರೋಜಾ ಅಂತ ಹಾಸನದಿಂದ. ಸರೋಜಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಮಾತಾಡಿ ಮೇಡಮ್. ನಿಮ್ಮ ಪವರ್ ಟಿವಿ ಅವ್ರಿಗೆ ಹ್ಯಾಟ್ಸಪ್ ಹೇಳ್ತಿದ್ದೀನಿ. ಧನ್ಯವಾದ ಅಮ್ಮ. ಮೇಡಮ್, ಮೊದಲನೇದಾಗಿ ಪವರ್ ಟಿವಿಲಿ ಎಲ್ಲ ಘಟನೆಗಳನ್ನ ನಾವು ನೋಡಿದ್ದು. ಈಗ ಇದು ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಮೇಡಮ್. ನಮಗೆ ಎಷ್ಟು ಅಂತಂದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ಎಲ್ಲಿ ತೀರ್ಪು ಬೇರೆ ತರನೇ ತಿರುಗ್ಬಿಡುತ್ತೋ ಅಂತ ಬೆಳಗಿಂದ ನಾವು ಟಿವಿ ವಾಚ್ ಮಾಡ್ತಿದ್ವಿ, ನಿಮ್ ಪವರ್ ಟಿವಿನ. ಈಗ ಇದು ಜೀವದ ಶಿಕ್ಷೆ ಬಂದಿದೆಯಲ್ಲ ಮೇಡಮ್, ತುಂಬಾ ನಮ್ಗೆ ಖುಷಿ ಆಗ್ತಾ ಇದೆ ಮೇಡಮ್. ಆತನಿಂದ ಎಷ್ಟು ಹೆಣ್ಮಕ್ಳಿಗೆ ಇಲ್ಲಿ ನೋವು ಘಟನೆಗಳನ್ನ ನಡೆದಿವೆಯೋ ಇವೆಲ್ಲ ನೋಡಿ, ಇವೆಲ್ಲ 1 ವರ್ಷನೇ ಆಯ್ತು ನಮ್ಗೆಲ್ಲ ನೋಡಿಲ್ಲ. ಈಗ ನಾವು ಬೆಳಗಿಂದ ವಾಚ್ ಮಾಡ್ತಿದೀವಿ ನಿಮ್ ಟಿವಿನ, ಪವರ್ ಟಿವಿನ. ನಮ್ಗೆ ಬೆಳಗಿಂದ ನಾನು ಏನೋ ಕೆಲಸ ಮಾಡಿಲ್ಲ ಮೇಡಮ್, ನಾನು ಅದನ್ನ ವಾಚ್ ಮಾಡ್ತಾ ಇದ್ದೀನಿ. ಏನ್ ಬರುತ್ತೋ ಏನೋ ಅಂತ ಜೀವದ ಶಿಕ್ಷೆ ಆಗಿದ್ದು ಮೇಡಮ್. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ನಾವು ಇವತ್ತು ಸಂಜೆ ಅಷ್ಟರಲ್ಲಿ ನಾನು ಒಂದು ಚೊಂಬ ಹಾಲನ್ನ ಕುಡ್ಬಿಡ್ತೀನಿ ಮೇಡಮ್, ಆತನ್ನ ನೀವು ಮತ್ತೆ ಕರ್ಕೊಳ್ತಿರೋದಕ್ಕೆ. ಅಷ್ಟು ಖುಷಿ ಆಗ್ತಾ ಇದೆ. ಹೆಣ್ಮಕ್ಳಿಗೆ, ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ನ್ಯಾಯ ಸಿಕ್ಕಿದೆ ಮೇಡಮ್ ಇಲ್ಲಿ. ಎಷ್ಟು ನನ್ಗೆ ಆತರ ಇಲ್ಲಿ ಹೆಡ್ಲೈನ್ ಬಂದ ತಕ್ಷಣ ನನ್ಗೆ ಮೈ ಜುಮ್ ಅಂದ್ಬಿಡ್ತು ಮೇಡಮ್. ಆತರ ನನ್ಗೆ ಫೀಲ್ ಆಗ್ತಾ ಇದೆ. ಎಷ್ಟು ಮೇಡಮ್, ಏನ್ ಇವೆಲ್ಲ ದುರ್ಘಟನೆಗಳು ಇಲ್ಲಿ ಆತ ಬಿಟ್ಬಿಟ್ಟಿದ್ರೆ ಹೊಳೆನರಸೀಪುರ, ಇಲ್ಲಿ ಮತ್ತೆ ಕೊಳ್ಳೆ ಹೊಡ್ಬಿಡೋಣ ಏನಂತ ಗೊತ್ತಿಲ್ಲ ನಮ್ಗೆ. ಅಷ್ಟು ನಮ್ಗೆ ತುಂಬಾನೇ ನಮ್ಗೆ ಎಷ್ಟು ಅಂದ್ರೆ ಅಷ್ಟು ಖುಷಿ ಆಗ್ತದೆ ಮೇಡಮ್. ಅಷ್ಟು ಹೆಣ್ಮಕ್ಳಿಗೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಇದೆ ಮೇಡಮ್. ಆತನಿಂದ ಶಿಕ್ಷೆ ನೋವು ಅನ್ಭವಿಸಿದಂತ ಹೆಣ್ಮಕ್ಳು ನಮ್ಮ ಏರಿಯಾದಲ್ಲೂ ಇದಾರೆ ಮೇಡಮ್, ಇಲ್ಲೇ ಇದಾರೆ. ಹೌದು ಮೇಡಮ್, ಈ ಏರಿಯಾದ ಇಲ್ಲೇ ಇದಾರೆ. ನಿಮ್ಮ ಹತ್ರ ಯಾವತ್ತಾದ್ರೂ ಬಂದವ್ರು ಹೇಳ್ಕೊಂಡಿದಾರ ಸರೋಜಾ ಅವ್ರೆ? ಮೇಡಮ್, ಹೇಳ್ಕೊಳಕ್ ಆಗಿಲ್ಲ ಅವ್ರಿಗೆ. ಎಷ್ಟೋ ಜನ ಹೆಣ್ಮಕ್ಳು ಹೇಳ್ಕೊಳಕ್ ಆಗಿಲ್ಲ. ಒಂದೇನ್ ಗೊತ್ತಾ, ಇವತ್ತಿನ ತೀರ್ಪು ಸತ್ಯಕ್ಕೆ ಸಿಕ್ಕಂತ ಜಯ, ಹೆಣ್ಮಕ್ಳಿಗೆ ಸಿಕ್ಕಂತ ಜಯ ಅಂತ ಅನ್ಸಿದ್ರು, ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಇಂಥದ್ದೊಂದು ಘಟನೆ ನಡೆದೋಯ್ತಲ್ಲ ಅಂತ ಬಹಳ ಮನಸ್ಸಿಗೆ ನೋವಿದೆ ಸರೋಜಾ ಅವ್ರೆ. ಹೌದು ಮೇಡಮ್, ಎಷ್ಟು ಅಂತಂದ್ರೆ ಪಾಪ ಹೆಣ್ಮಕ್ಳನ್ನ ಇಲ್ಲಿ ನೋಡ್ತಾ ಇರ್ತೀವಿ ಮೇಡಮ್. ಆತನಿಂದ ನೋವು ಅನ್ಭವಿಸಿದಂತ ಅಂದ್ರೆ ತೀರಾ ಕೂಲಿ ಕಾರ್ಮಿಕರು ಮೇಡಮ್ ಆ ಹೆಣ್ಮಕ್ಳು. ನಾವು ಒಂದು ವಾರ ನೋಡಿದ್ವಿ, ಇಲ್ಲಿ ರೋಡೆಲ್ಲ ನೋಡ್ದೆ. ಈಗ ನೋಡೋದಾದ್ಮೇಲೆ ಅವರು ಏರನ್ನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್. ಯಾಕೆಂದ್ರೆ ಜನಗಳು ಮುಖ ತೋರ್ಸಕ್ ಆಗಲ್ಲ ಅಂತ ಅನ್ಬಿಟ್ಟು ಇಲ್ಲೇ ಓಡಾಡ್ತಿದ ಹೆಣ್ಮಕ್ಳು ನೋಡಿದೀನಿ ನಾನು. ಅವರು ಮನೆನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಯಾರು ಇಲ್ಲ ಮೇಡಮ್ ಇಲ್ಲಿ. ತುಂಬಾನೇ ಮೇಡಮ್ ಎಷ್ಟು ನೋವು ಆಗಿದೆ ಹೆಣ್ಮಕ್ಳಿಗೆ. ಆ ಹೆಣ್ಮಕ್ಳು ನೋಡಿದ್ರೆ ನಮ್ಗೆ ಎಷ್ಟು ನೋವಾಗಿದೆ ಅಂತಂದ್ರೆ, ಇಡೀ ನಮ್ಮ ಮೊಬೈಲ್ಗಳಲ್ಲೆಲ್ಲ ಅವಾಗೆಲ್ಲ ಬಂದ್ಬಿಡ್ತು ಮೇಡಮ್. ಅವ್ ನೋಡಿ ಎಷ್ಟೋ ಇಲ್ಲಿ ಪಕ್ಕದಲ್ಲಿ ಬೂನಳ್ಳಿ ಅಂತ ಇದೆ ಮೇಡಮ್. ಆ ಬೂನಳ್ಳಿಲಿ ಹೊಸ ಮನೆ ಕಟ್ಟಿ ಹೆಂಡತಿ ಈ ತರ ಆದ್ವು ಅಂತ ಮನೆನೇ ಹೊಡೆದಾಕಿರೋದು ನಾವು ಕಣ್ಣಲ್ಲಿ ನೋಡಿದೀವಿ ಮೇಡಮ್. ಇಲ್ಲಿ ನಮ್ಮ ಪಕ್ಕನೆ, ಹಾಸನ ಪಕ್ಕನೆ ಬೂನಳ್ಳಿ ಅಂತ ಇದೆ, ಅಲ್ಲಿ ಆತರ ಘಟನೆ ನಡೆದಿದೆ. ಏನೇನೆಲ್ಲ ನಡೆದ್ಬಿಟ್ಟಿದೆ ಮೇಡಮ್. ಇದರಿಂದ ಏನೇನ್ ನೋವು ಆಗಿ ಇದ್ ಮಾಡಿ ಆ ಟಿವಿಲಿ ಆ ಯಪ್ಪನ ಮುಖನೇ ನಾನು ನೋಡ್ತಿಲ್ಲ ಮೇಡಮ್. ಅದನ್ನ ನೀವು ಹೆಡ್ಲೈನ್ಸ್ ಮಾತ್ರ ನಾನು ನೋಡ್ತೀನಿ ಅಷ್ಟು ಬಿಟ್ರೆ ಆ ಯಪ್ಪನ ಮುಖನೇ ನೋಡಕ್ಕೆ ನನ್ಗೆ ಅಸಹ್ಯ ಆಗ್ತಾ ಇದೆ.
ಓಕೆ ಸರೋಜ್ ಅವರೇ, ಧನ್ಯವಾದಮ್ಮ. ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ ನಾವು ಸದಾಕಾಲ ಅದನ್ನು ಕಾಪಾಡ್ಕೊಳ್ತೀವಿ. ಅಂಡ್ ಪವರ್ ಟಿವಿ ಯಾವತ್ತೂ ಕೂಡ ನಾಡಿನ ಜನರ ನಂಬಿಕೆಯನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸ ಅಥವಾ ನೀವು ನಮ್ಮ ಮೇಲೆ ಇಟ್ಟಂತ ನಂಬಿಕೆಯನ್ನ ನಾವು ಅದನ್ನ ಹುಸಿಗೊಳಿಸುವಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ ಅಂತ ಹೇಳ್ತಾ